ತಕ್ಷಣಕ್ಕೆ ನಮಗೆ ಗ್ಲೋ ಬೇಕು, ಬೆಳ್ಳಗಾಗಬೇಕು ಮುಖ. ಪಾರ್ಲರಿಗೆ ಹೋಗಲಿಕ್ಕೆ ಟೈಮ್ ಇಲ್ಲ, ನಮ್ಮ ಮುಖದೊಳಗೆ ಭಾಳ ಪಿಂಪಲ್ಸ್ ಇದ್ದಾವೆ, ಆಮೇಲೆ ನಮಗೆ ಭಾಳ ಸನ್ ಟ್ಯಾನ್ ಆಗಿದೆ, ಸನ್ ಬರ್ನ್ ಆಗ್ಯದ, ಕೈಯು ಕಾಲೆಲ್ಲ ಕರ್ರಗಾಗ್ಯಾವ, ಕಪ್ಪಾಗ್ಯಾವ, ಹೋಗಲಿಕ್ಕೆ ಅಸಹ್ಯ ಅನಿಸುತ್ತೆ. ಕುತ್ತಿಗೆ ಭಾಗ ಸಹಿತ ಕಪ್ಪಾಗಿದೆ. ನೀವು ಆಲ್ ಬಾಡಿಗೆಲ್ಲ ಇಡೀ ಶರೀರಕ್ಕೆ ಹಚ್ಕೊಳ್ಬೋದ್ರಿ. ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲಾಸಿ ಲುಕ್ ಕೊಡುತ್ತೆ. ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ. ನಮ್ಮ ಮುಖದಲ್ಲಿ ಏನೇ ಒಂದು ಸಮಸ್ಯೆ ಇರಲಿ, ಸಣ್ಣ ಸಣ್ಣ ಪಿಂಪಲ್ಸ್ ಆಗಿರಲಿ, ಗುಳ್ಳೆಗಳಾಗಿರಲಿ, ಹಳೆ ಕಳೆಗಳಾಗಿರಲಿ, ಆಮೇಲೆ ಜೊತೆಗೆ ಬಂಗಾಗಿರಲಿ, ಇದನ್ನೆಲ್ಲ ತೆಗೆದುಹಾಕಿ ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತೆ. ಕೋರಿಯನ್ ಥರ ಗ್ಲಾಸಿ ಸ್ಕಿನ್ ಕೊಡುತ್ತೆ. ಇವಾಗ ನಾವು ಒಂದು ವೇಳೆ ಪಾರ್ಲರಿಗೆ ಹೋದ್ರೆ ಅವ್ರು ಏನು ಮಾಡ್ತಾರೆ, ಚೆಂದ ಮೇಕಪ್ ಮಾಡ್ತಾರೆ, ಇದನ್ನು ಹಚ್ಚಿ ಅದ್ರೊಳಗೆ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ ಅಂದರೆ ಕೆಮಿಕಲ್ ಇರುತ್ತೆ. ಸೊ ಹಾಗಾಗಿ ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ಬರಿಗೆ ಬರೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಪಾರ್ಲರ್ ಮೊರೆ ಹೋಗ್ತೀವಿ ಈ ಒಂದು ಸಮಸ್ಯೆ ಎಲ್ಲ ಇದ್ದಾಗ. ಏನಿದ್ದಾಗ ರೀ, ನಮ್ಮ ಮುಖದಲ್ಲಿ ಗುಳ್ಳೆಗಳಾಗಲಿ ಏನೇ ಒಂದಾಗಿರಲಿ, ಸೊ ನಾವು ಸಮಸ್ಯೆ ಇದ್ದಾಗ ನಾವು ಪಾರ್ಲರ್ ಹೋಗ್ತೀವಿ. ಈ ಒಂದು ಮನೆಮದ್ದು ಬಂದುಬಿಟ್ಟು ನಿಮ್ಮ ಮುಖದಲ್ಲಿ ಗುಳ್ಳೆ, ಫೈನ್ ಲೈನ್, ರಿಂಕಲ್ಸ್ ಪ್ರತಿಯೊಂದು ಎಷ್ಟು ಹೇಳಿದರೂ ಸಾಲದ್ರಿ ಈ ಒಂದು ಮನೆಮದ್ದು ಬಗ್ಗೆ. ಈ ಒಂದು ಮನೆಮದ್ದು ಬಂದುಬಿಟ್ಟು ನಿಮ್ಮ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ರಿಂಕಲ್ಸ್, ಫೈನ್ ಲೈನ್ಸ್, ಆಮೇಲೆ ಏಜ್ ಆಗೋಕ್ಕಿಂತ ಮುಂಚೆ ನಮ್ಮ ಸ್ಕಿನ್ ಜೋತು ಬಿದ್ದಿದ್ರೆ ಅದನ್ನೆಲ್ಲ ಗಟ್ಟಿ ಮಾಡಿ ಅಂದರೆ ಬಿಗಿಗೊಳಿಸಿ ನಮ್ಮ ಸ್ಕಿನ್ನನ್ನು ಕೋರಿಯನ್ ಥರ ಇನ್ಸ್ಟೆಂಟಾಗಿ ಗ್ಲಾಸಿ ಸ್ಕಿನ್ ಕೊಡುತ್ತೆ. ಸೊ ನಡೀರಿ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಫಟಾಫಟ್ಟು ಕಮೆಂಟ್ಸು ಲೈಕ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಒಂದು ಕಮೆಂಟ್ಸು ಲೈಕು ನಮಗೆ ಒಂಥರ ಎನರ್ಜಿ ಇದ್ದಂಗೆ ರೀ. ಸೊ ನಾನಿಲ್ಲಿ ಮೊದಲೇದಾಗಿ ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ 1 ಸ್ಪೂನ್. ನಿಮಗೆ ಎಷ್ಟು ಬೇಕಾ ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಈನೋನ ಆ್ಯಡ್ ಮಾಡೀನಿ. ಈ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನಲ್ಲಿ ಅಂದ್ರೆ ನಮ್ಮ ಸ್ಕಿನ್ನಲ್ಲಿ ವರ್ಷಾನುಗಟ್ಟಲೆ ಜಮಾ ಆಗಿರುವಂಥ ಹೊಲಸನ್ನು ತೆಗೆದುಹಾಕಿ ನಮ್ಮ ಸ್ಕಿನ್ನನ್ನು ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತೆ ರೀ. ನಮ್ಮ ಸ್ಕಿನ್ನಿಗೆ ಸ್ಕ್ರಬ್ ಕೆಲಸ ಮಾಡುತ್ತೆ ಈ ಒಂದು ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟು ಬರೀ ಊಟ ಮಾಡಲಿಕ್ಕೆ ಅಷ್ಟೇ ಅಲ್ಲರಿ, ತಿನ್ನಲಿಕ್ಕೆ ಅಷ್ಟೇ ಅಲ್ಲ, ಇದು ನಮ್ಮ ಸ್ಕಿನ್ಗೆ, ನಮ್ಮ ಹೇರ್ಸ್ಗೆ ಕೂಡ ಭಾಳ ಒಳ್ಳೆಯದು. ನಾನು ಬರುವಂಥ ವಿಡಿಯೋ ಒಳಗೆ ಹೇರ್ಸ್ಗೆ ತೊಗೊಂಡು ಬರ್ತೀನಿ ಇದನ್ನು ಯಾವ ಥರ ಯೂಸ್ ಮಾಡಬಹುದು ಅಂತೇಳಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಡೆಡ್ ಸೆಲ್ಸನ್ನು ತೆಗೆದುಹಾಕಿ ನಮ್ಮ ಸ್ಕಿನ್ನನ್ನು ರಿಪೇರ್ ಮಾಡುತ್ತೆ ರೀ ಈ ಒಂದು ಅಕ್ಕಿ ಹಿಟ್ಟು. ಆಮೇಲೆ ನಾನು ಇಲ್ಲಿ ಸ್ವಲ್ಪ ತಿನ್ನೋ ಸೋಡಾನ ಆ್ಯಡ್ ಮಾಡ್ಕೊಂಡೀನಿ. ಸ್ವಲ್ಪ ನಿಮ್ಗೆ ಯಾವುದು ಇದರಲ್ಲಿ ಆಗಿ ಬರೋದಿಲ್ಲ, ನೀವು ಅದನ್ನು ಸ್ಕಿಪ್ ಮಾಡಬಹುದು, ನಿಮ್ಮ ಇಷ್ಟ. ಬಟ್ ಹಾಕಿದರೆ ಮಾತ್ರ ಇನ್ಸ್ಟೆಂಟಾಗಿ ಗ್ಲೋ ಸಿಗುತ್ತೆ ರೀ ನಿಮಗೆ. ನೀವು ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲರಿ. ಫಟಾಫಟ್ಟಂತೆ ಮನೆಯೊಳಗೆ ಒಂದು 10 ನಿಮಿಷದೊಳಗೆ, 10 ನಿಮಿಷ ಭಾಳ ಐತೆ, 5 ನಿಮಿಷದೊಳಗೆ ನೀವು ಇನ್ಸ್ಟೆಂಟಾಗಿ ತಕ್ಷಣಕ್ಕೆ ಗ್ಲೋ ಪಡಿಬಹುದು. ಸೊ ನಾನಿಲ್ಲಿ ಲಿಂಬೆಹಣ್ಣು ಸಹಿತ ತೊಗೊಂಡಿನಿ, ಅದನ್ನು ಸ್ವಲ್ಪ ಇಲ್ಲಿ 3 ರಿಂದ 4 ಹನಿ ಹಾಕ್ಕೊಂಡೀನಿ. ನಿಮಗೆ ಇದು ಬೇಡಪ್ಪ, ಈ ಒಂದು ಲಿಂಬೆಹಣ್ಣು ಬರೋದಿಲ್ಲ ಅನ್ನೋರು ಸಹಿತ ನೀವು ಇಲ್ಲಿ ಸ್ಕಿಪ್ ಮಾಡಬಹುದು. ಯಾಕಂದರೆ ಒಬ್ಬೊಬ್ಬರಿಗೆ ಬರುತ್ತೋ, ಒಬ್ಬೊಬ್ಬರಿಗೆ ಬರೋಂಗಿಲ್ಲ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಹೋಗುತ್ತಪ್ಪ ಅಂತಂದ್ರೆ ರೋಸ್ ವಾಟರ್ ರೀ. ನೀವು ರೋಸ್ ವಾಟರ್ ನೀವು ಇದ್ರದ್ದು ಬೆನಿಫಿಟ್ಸ್ ಭಾಳ ಅದಾವ ರೀ. ಈ ಒಂದು ಬೇಸಿಗೆಗಾಲಕ್ಕೆ ನೀವು ಸಣ್ಣ ಸಣ್ಣ ಬಂಪ್ಸ್ ಎಲ್ಲ ಇದ್ರೆ ಈ ಥರ ಒಂದು ದಿನದೊಳಗೆ 3 ರಿಂದ 4 ಟೈಮ್ ನೀವು ಸ್ಪ್ರೇ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಮ ಸ್ಕಿನ್ನಿಗೆ ಇಷ್ಟೊಂದು ಗ್ಲೋಯಿಂಗ್ ಅನ್ಸುತ್ತೆ. ಆಮೇಲೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಗುಳ್ಳೆ ಆಗಿರ್ತಾವೆ ಎಲ್ಲ ಹೋಗುತ್ತೆ ರೀ. ಇದು ಭಾಳ ಅಂದ್ರೆ ಭಾಳ ಒಳ್ಳೆ ಕೆಲಸ ಮಾಡ್ತೀವಿ ಈ ಒಂದು ರೋಸ್ ವಾಟರ್. ಆಮೇಲೆ ನಾ ಇಲ್ಲಿ ಮನೆ ಒಳಗೆ ತಯಾರು ಮಾಡಿರೋಂಥ ರೋಸ್ ವಾಟರ್ ರೀ, ಅದನ್ನು ಆ ಕಡೆ ತೋರಿಸ್ಲಿಕ್ಕತ್ತೇನಲ್ಲ, ಅದು ನೀವು ಮನೆ ಒಳಗೆ ಒಂದು ವೇಳೆ ತಯಾರು ಮಾಡೀವಿ, ಮನೆ ಒಳಗೆ ಅದ ಅಂತಂದ್ರೆ ನೀವು ಅದನ್ನು ಸಹಿತ ಇಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು. ಇಲ್ಲಪ್ಪ ಅಂತಂತಂದರೆ ನೀವು ಹೊರಗಡೆ ಇದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಒಟ್ಟಿನೊಳಗೆ ಮನೆ ಒಳಗೆ ತಯಾರಿಸಿರುವಂಥ ಈ ರೋಸ್ ವಾಟರ್ ಇಷ್ಟೊಂದು ಸೂಪರಾಗಿದೆ. ಖರೇನರಿ, ರೂಪಾಯಿ ಖರ್ಚು ಬೇಡ. ನೀವು ಒಂದು ವೇಳೆ ದೇವರಿಗೆ ಎರ್ಸಕ್ಕೆ ಹೂವೆಲ್ಲ ತೊಗೊಂಡು ಬಂದಿರ್ತೀರಲ್ಲ, ಸೊ ಅದನ್ನೇ ನೀವು ಇಲ್ಲಿ ರೋಸ್ ವಾಟರ್ನ ತಯಾರಿಸ್ಬೋದು ರೀ, ಹೌದಲ್ರಿ. ಸೊ ನಾವಿಲ್ಲಿ 0 ರೂಪಾಯಿ ಖರ್ಚಿಂದ ನಮ್ಮ ಸ್ಕಿನ್ನನ್ನು ಇಷ್ಟೊಂದು ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಮಾಡ್ಕೊಳ್ಳಿಗತ್ತೀವಿ. ಖರೇನ ಹೌ ಆರ್ತೀರಿ ನೀವು, ಇದ್ರದ್ದೊಂದು ರಿಸಲ್ಟ್ ಇಷ್ಟೊಂದು ಅಮೇಝಿಂಗ್ ಆಗಿದೆ ರೀ ಖರೇನ. ಸೊ ನಾ ಇಲ್ಲಿ ರೋಸ್ ವಾಟರ್ನು ಸಹಿತ ಆ್ಯಡ್ ಮಾಡ್ಕೊಳಿಕತ್ತೀನಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಒಂದು ಬೇಸಿಗೆಗಾಲಕ್ಕೆ ರೋಸ್ ವಾಟರ್ ಭಾಳ ಅಂದ್ರೆ ಭಾಳ ಒಳ್ಳೆಯ ಒಂದು ಬೆನಿಫಿಟ್ಸ್ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ. ಇಷ್ಟೊಂದು ಸೂಪರಾಗಿರುತ್ತೆ ಖರೇನೆ. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಅದಕ್ಕೆ ಎಷ್ಟು ಬೇಕು ನೋಡಿರಿ, ನೀವು ಕೈಯು ಕಾಲು ಮುಖಕ್ಕೆಲ್ಲ ಅಪ್ಲೈ ಮಾಡ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ರಿ, ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ರಿ ಎಲ್ಲದ್ರದ್ದು. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿರಿ. ನಾವು ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತೆ ರೀ ಎಲ್ಲ ಇಂಗ್ರೀಡಿಯೆಂಟ್ಸ್. ನೆಕ್ಸ್ಟ್ ಇದ್ರೊಳಗೆ ನಾವೆಲ್ಲ ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಸ್ಕ್ರಬ್ಬಿಂಗ್ ಮಾಡುತ್ತೆ ರೀ. ಆಮೇಲೆ ನಮ್ಮ ಸ್ಕಿನ್ನನ್ನು ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಮಾಡುತ್ತಾ, ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್, ಡಾರ್ಕ್ ಸರ್ಕಲ್ಸ್ ಇವೆಲ್ಲ ಆಗಿದ್ರೆ ಅದನ್ನು ಇನ್ಸ್ಟೆಂಟಾಗಿ ತೆಗೆದುಹಾಕಿ ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಸಹಿತ ಆ್ಯಡ್ ಮಾಡ್ಕೊಂಡೀನಿ, 1/4 ಸ್ಪೂನ. ನಾ ಹೇಳಿದೆ ನಿಮಗೆ
ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಇದನ್ನು ಹೆಚ್ಚಿಗೆ ಮಾಡ್ಕೊತ ಹೋಗ್ರಿ. ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ರೀ, ನಮ್ಮ ಸ್ಕಿನ್ನನ್ನು ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ, ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ, ನಮ್ಮ ಸ್ಕಿನ್ನಲ್ಲಿ ಇರುವಂಥ ಒಂದು ಗ್ಲೋಯಿಂಗ್ನ ಹೊರಗೆ ತರುವಂಥ ಕೆಲಸ ಮಾಡುತ್ತೆ ರೀ. ಇದರಲ್ಲಿ ಹಾಕಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಸಹಿತ ಈ ಒಂದು ಮನೆ ಮದ್ದನ್ನು ಯೂಸ್ ಮಾಡ್ಬೋದು. ಇದು ಎಲ್ಲ ನ್ಯಾಚುರಲ್ ಆಗಿದ್ರೆ ಇದರೊಳಗೆ ಯಾವುದೇ ಒಂದು ಪ್ರಿಸರ್ವೇಟಿವ್ ಇಲ್ಲ, ಯಾವುದೇ ಒಂದು ಕೆಮಿಕಲ್ ಇಲ್ಲ, ಹೆದರೋ ಅವಶ್ಯಕತೆ ಮೊದಲೇ ಇಲ್ಲರಿ. ಸೊ ಇದರಲ್ಲಿ ನಿಮಗೆ ಯಾವುದು ಆಗಿ ಬರೋದಿಲ್ಲ, ಅವರು ಇದನ್ನು ಸ್ಕಿಪ್ ಮಾಡ್ಬೋದು ಆ ಒಂದು ಇಂಗ್ರೀಡಿಯೆಂಟ್ಸ್ನ. ಸೊ ನಾನು ನೈಟ್ ಮಾಡಿ ತೋರಿಸ್ಲಿಕ್ಕತ್ತೀನಿ. ಆದಷ್ಟು ನೈಟ್ ಮಾಡಿದ್ರೆ ಭಾಳ ಒಳ್ಳೇದ್ರಿ. ನಿಮ್ಮ ಸ್ಕಿನ್ನ ಆ ಒಂದು ಟೈಮ್ನಾಗ ಭಾಳ ಆ್ಯಕ್ಟಿವ್ ಆಗಿರುತ್ತೆ ರೀ ನೈಟ್. ಯಾಕಂದ್ರೆ ನಾವು ಮಲಗಿರ್ತೀವಲ್ಲ, ಸೊ ಸ್ಕಿನ್ ಭಾಳ ಆ್ಯಕ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ಸೊ ಇಲ್ಲ ಅಂತಂದ್ರೆ ನೀವು ಇನ್ಸ್ಟೆಂಟಾಗಿ ಎಲ್ಲಿ ಹೋಗ್ಬೇಕಂದ್ರೆ ನೀವು ಆವಾಗ ಕೂಡ ಮಾಡ್ಬೋದು. ಬಟ್ ಇಲ್ಲ ನಾವು ಮನೆಯೊಳಗೆ ಇರ್ಲಿಕ್ಕತ್ತೀವಂದ್ರೆ ನೀವು ನೈಟ್ ಮಾಡಿದರೆ ಬೆಟರ್ ಆಗಿರುತ್ತೆ ರೀ. ಸೊ ನಾ ಇಲ್ಲಿ ಫೇಸ್ನ ವಾಶ್ ಮಾಡ್ಕೊಂಬಂದಿನಿ ಚೆಂದಂಗೆ. ಈ ಒಂದು ಮನೆ ಮದ್ದು ಏನದಲ್ರಿ ಅದನ್ನೆಲ್ಲನೂ ಈ ಥರ ಚೆಂದಂಗೆ ಹಚ್ಕೊಳ್ರಿ. ಹಚ್ಕೊಂಡು ಪ್ರತಿಯೊಂದಕ್ಕೂ ಕಡೆನೂ ಹಚ್ಕೊಳ್ರಿ. ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ. ಸ್ಪ್ರೆಡ್ ಮಾಡ್ಕೊಂಡು ಇದನ್ನು ಚೆಂದಾಗೆ ಸರ್ಕಲ್ ಮೋಷನ್ ಒಳಗೆ ಸರ್ಕಲ್ ಒಳಗೆ ಇದನ್ನು ಚೆಂದಾಗಿ ಮಸಾಜ್ ಮಾಡ್ಕೊಳ್ರಿ. ನಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಜಾಸ್ತಿ ಎಲ್ಲಿ ಬರ್ತಾರೆ ಹಣೆ ಮೇಲೆ, ಆಮೇಲೆ ಎಲ್ಲದಕ್ಕಿಂತ ಮೇನ್ ಮೂಗಿನ ಮೇಲೆ, ಆಮೇಲೆ ಚಿನ್ನ ಮೇಲೆ ಜಾಸ್ತಿ ಬರ್ತಾವ್ರಿ. ಈ ಮೂಗ್ಬಟ್ಟನ್ನು ತೆಗೆದು ಬಿಟ್ಕೊಳ್ರಿ. ತೆಗೆದ್ರಿ ಅಂದ್ರಪ್ಪ ಅಂದ್ರೆ ಅಲ್ಲಿ ಇರುವಂಥ ಎಲ್ಲ ಒಂದು ಹೊಲಸು ಎಷ್ಟು ಜಲ್ದಿನೇ ಕಿತ್ತು ಹೋಗ್ತ್ರಿ. ಖರೇನ ನೀವು ಹವು ಆರ್ತೀರಿ, ನಿಮ್ಮ ಸ್ಕಿನ್ ಹಿಂಗೆ ಹಾಲಿನಂಗೆ ಹೊಳಿತ್ರಿ. ಖರೇನ ಭಾಳ ಸೂಪರ್ ಅಂದ್ರೆ ಸೂಪರ್ ಆಗಿದೆ. ಸೊ ಒಂದು 5 ರಿಂದ 6 ನಿಮಿಷ ಇನ್ನು ಬಿಟ್ಬಿಡ್ರಿ, ಜಲ್ದಿನೂ ಒಣಗುತ್ತಿದೆ. ಯಾಕಂದ್ರೆ ಇವಾಗ ಬೇಸಿಗೆಗಾಲ ಅದ ರೀ. ಸೊ ಇಷ್ಟೊಂದು ಸೂಪರಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಮನೆಯೊಳಗೆ ರೂಪಾಯಿ ಖರ್ಚಿಲ್ದಂಗೆ ನೀವು ಮನೆಯೊಳಗೆ ಫೇಶಿಯಲ್, ಸ್ಕ್ರಬ್ಬಿಂಗ್, ಆಮೇಲೆ ಡೈಮಂಡ್ ಫೇಶಿಯಲ್, ಗೋಲ್ಡ್ ಫೇಶಿಯಲ್ ಎಲ್ಲನೂ ಇದ್ರ ಮುಂದೆ ಫೇಲ್ ರೀ. ವಾವ್ ನೋಡಿರಿ. ಅದು ಒಣಗಿಂದ ಸ್ವಲ್ಪ ಹಸಿ ನೀರು ಕೈ ಹಸಿ ಮಾಡ್ಕೊಂಡು ಮತ್ತೊಂದು ಸರಿ ಅದನ್ನು ಸರ್ಕಲ್ ಮೋಷನ್ ಒಳಗೆ ಮಸಾಜ್ ಮಾಡ್ಕೊಳ್ರಿ. ನಿಮ್ಮ ಸ್ಕಿನ್ ಇಷ್ಟೊಂದು ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ರೀ. ಹವು ಆರ್ತೀರಿ ಕರೇನ ಸಖತ್ತಾಗಿರ್ತೀರಿ. ನೀವು ಈ ಒಂದು ಮನೆ ಮದ್ದನ್ನು ಯೂಸ್ ಮಾಡಿದ್ರಂದ್ರೆ ವಾರದಲ್ಲಿ ಇದ್ರೆ 1 ರಿಂದ 2 ಸರಿ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಭಾಳ ಟೈಮ್ ಏನು ಇರಂಗಿಲ್ಲ ರೀ. ಆಮೇಲೆ ಇದನ್ನು ಹಚ್ಕೊಂಡಿಂದ ನಾನು ಏನು ಹಚ್ಬೇಕಂತ ಹೇಳ್ತೀನಿ. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ, ಅರ್ಧಂಬರ್ಧ ನೋಡಿ ಮತ್ತು ನಿಮ್ಮ ಈ ಒಂದು ಪೂರ ಪ್ರತಿಯೊಂದು ಸ್ಟೆಪ್ಪನ್ನು ಫಾಲೋ ಮಾಡಿರಿ. ಇನ್ಸ್ಟೆಂಟಾಗಿ ಗ್ಲೋ ಪಡಿಬಹುದು. ನೀವು ಗ್ಲಾಸಿ ಸ್ಕಿನ್, ಈ ಕೊರಿಯನ್ ಅವ್ರ ಸ್ಕಿನ್ನು ಸಹಿತ ಮೀರಿಸ್ತೈತಿ ಈ ಒಂದು ಮನೆ ಮದ್ದು. ಅಷ್ಟೊಂದು ಸೂಪರ್ ಆಗಿದ್ರಿ. ಸೊ ನಡೀರಿ ನೆಕ್ಸ್ಟ್ ನಾ ಏನು ಮಾಡ್ಲಿಕ್ಕತ್ತೀನಿ ತೋರಿಸ್ತೀನಿ. ನಾ ಇಲ್ಲಿ ನೈಟ್ ಕ್ರೀಮನ್ನು ಆಲ್ಮೋಸ್ಟ್ ನನ್ನ ಚಾನಲ್ನಲ್ಲಿ ಭಾಳ ನೈಟ್ ಕ್ರೀಮ್ ಇದಾವೆ ರೀ. ಒಳ್ಳೆ ಒಂದು ಫೀಡ್ಬ್ಯಾಕ್ ಕೊಡ್ಲಿಕ್ಕತ್ರಿ ನೈಟ್ ಕ್ರೀಮ್ ಬಗ್ಗೆ. ನೀವು ಕೂಡ ಯೂಸ್ ಮಾಡಿರಿ. ಬರುವಂಥ ಫೆಸ್ಟಿವಲ್ ಆಗಿರಲಿ, ಫಂಕ್ಷನ್ ಆಗಿರಲಿ, ಮದುವೆ ಕಾರ್ಯಕ್ರಮ, ಮುಂಜುವೆ ಕಾರ್ಯಕ್ರಮ ಎಲ್ಲದರಲ್ಲೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೋದು. ಆಮೇಲೆ ನನ್ನ ಚಾನಲ್ ಒಳಗೆ ನಿಮಗೆ ಭಾಳ ಅಫೋರ್ಡೆಬಲ್ ಆಗಿರುವಂಥ ವಿಡಿಯೋ ಸಿಗ್ತಾವೆ. ಸ್ಕಿನ್ಗಾಗಲಿ, ಆಮೇಲೆ ಹೇರ್ಸ್ಗಾಗಲಿ, ಆಮೇಲೆ ನಮ್ಮ ಯಾವುದೇ ಎಕ್ಸಸೈಸ್ ಇರಲಾರ್ದೇ ನಮ್ಮ ಒಂದು ವೇಟನ್ನು ಕಡಿಮೆ ಮಾಡ್ಕೋಬೋದು, ನಮ್ಮ ಒಂದು ದೇಹನ ಶೇಪಾಗಿ ಇಟ್ಕೊಳ್ಬೋದು. ಅಷ್ಟೊಂದು ಸೂಪರಾಗಿರ್ತಾವೆ ನನ್ನ ಚಾನಲ್ನಲ್ಲಿ ವಿಡಿಯೋಸ್. ಇನ್ನೂ ಯಾರು ಚಾನಲ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫಟಾಫಟ್ ಅಂತ ಮಾಡ್ಕೊಂಡ್ರಪ್ಪ ನಾ ಹಾಕೋಂಥ ವಿಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತಾರೆ. ಸೊ ಮಿಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ನಾ ಹಾಕಿರುವಂಥ ಈ ಒಂದು ವಿಡಿಯೋಸ್ ಆಗಿರಲಿ, ಆಮೇಲೆ ನಾ ತೋರಿಸಿರುವಂಥ ಸ್ಟೆಪ್ಪನ್ನು ನೋಡ್ಬೋದು ರೀ. ನನ್ನ ಸ್ಕಿನ್ ಎಷ್ಟೊಂದು ಸಾಫ್ಟ್ ಆಮೇಲೆ ಗ್ಲೋಯಿಂಗ್ ಆಗಿ ಕಾಣಿಸ್ಲಿಕ್ಕತ್ತದ, ಮೊದಲಿಗಿಂತ ವಾವ್ ಅನಿಸ್ಲಿಕ್ಕತ್ತ. ಖರೇನ ನಿಮಗೆ ಕಣ್ಣನ್ನು ನಂಬೋಕ್ಕಾಗಲ್ರಿ. ಇಷ್ಟೊಂದು ಈಸಿಯಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಅದಾವೆ, ಇದರಿಂದ ಇಷ್ಟೊಂದು ಗ್ಲೋ ಆಗುತ್ತೆ ಮುಖ ಅಂತೇಳಿ. ಖರೇನ ಸೊ ಇಷ್ಟೊಂದು ಸೂಪರಾಗಿದೆ. ಫಟಾಫಟ್ ಅಂತೇಳಿ ಯೂಸ್ ಮಾಡಿರಿ. ನನ್ನ ಸ್ಕಿನ್ನ ಖರೇನ ಇದನ್ನು ತೋರಿಸ್ಲಿಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ನನಗೆ. ಸೊ ಈ ನೈಟ್ ಕ್ರೀಮ್ನ ಹಚ್ಕೊಂಡಿಂದ ನಿಮ್ಗೆ ಯಾವ ಥರ ಮಸಾಜ್ ಮಾಡಬೇಕಂತ ಸಹಿತ ಹೇಳಿ ನಾನು. ನೀವು ಆ ಥರ ಮಸಾಜ್ ಮಾಡಿದ್ರಂದ್ರೆ ನಿಮಗೆ ಜಸ್ಟ್ ಒಂದೇ ಅಪ್ಲಿಕೇಶನ್ಗೆ ಇಷ್ಟೊಂದು ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ, ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ. ಖರೇನ ನಂಬೋಕ್ಕಾಗಂಗಿಲ್ಲ. ನಿಮಗೆ ಹವು ಆರ್ತೀರಿ, ನಾವು ಹೇಳಿದ್ರೆ ನಿಮಗೆ ಅರ್ಥ ಆಗಂಗಿಲ್ಲ, ನಾವು ಬರೀ ನೋಡಿದ್ರು ಅರ್ಥ ಆಗಂಗಿಲ್ಲ. ಸೊ ಇದನ್ನು ಮಾಡಿದ್ರೆ ನಿಮಗೆ ಗೊತ್ತಾಗೋದಲ್ರಿ ಇದ್ರದ್ದು ಎಫೆಕ್ಟಿವ್ ಎಷ್ಟು ಅದ, ಇದ್ರ ಎಫೆಕ್ಟ್ ಅಂತೇಳಿ. ಸೊ ನಾನು ನಿಮಗೆ ಹಿಂದಿನ ವಿಡಿಯೋ ಒಳಗೆ ಈ ಥರ ಟೋನರ್ ಒಂದು ವಿಡಿಯೋ ಹಾಕಿದ್ದೆ. ಸೊ ಎಲ್ಲರೂ ಭಾಳ ಅಪ್ರಿಷಿಯೇಟ್ ಮಾಡ್ಲಿಕ್ಕತ್ರಿ. ಈ ಸಮ್ಮರ್ಗೆ ಹೇಳಿ ಮೆರ್ಸಂತ ಒಳ್ಳೆ ಟೋನರ್ ರೀ. ಸೊ ನಿಮಗೆ ನೀವು ಇದನ್ನು ಸಹಿತ ನೀವು ಇಲ್ಲಿ ಸ್ಪ್ರೇ ಮಾಡ್ಕೊಳ್ಬೋದು. ಈ ಥರ ತಣ್ಣಗೆ ಇಟ್ಕೊಂಡು ಸ್ಪ್ರೇ ಮಾಡಿದಂದ್ರೆ ನಮ್ಮ ಸ್ಕಿನ್ ಇಷ್ಟೊಂದು ಖರೇನ ರೀ, ಇಷ್ಟು ಫೀಲ್ ಅನಿಸುತ್ತೆ, ತಣ್ಣಗೆ ಅನಿಸುತ್ತೆ ಈ ಸಮ್ಮರ್ನಾಗ. ಆಮೇಲೆ ನಿಮ್ಮ ಓಪನ್ ಪೋರ್ಸ್ ಎಲ್ಲ ಶ್ರಿಂಕ್ ಆಗ್ತಾವೆ, ನಿಮ್ಮ ಸ್ಕಿನ್ನೆಲ್ಲ ಲೈಟನ್ನು ಹಾಕ್ಕೊಂತ ಬರುತ್ತೆ, ಬ್ರೈಟನ್ ಆಗುತ್ತೆ, ನಿಮ್ಮ ಕಲೆಗಳದು ಎಲ್ಲ ಮಾಯ ಹಾಕ್ಕೊಂತ ಹೋಗುತ್ತೆ ರೀ. ನಿಮ್ಮ ಬರುವಂಥ ಎಲ್ಲ ಫೆಸ್ಟಿವಲ್, ಆಮೇಲೆ ಹಬ್ಬಗಳಾಗಿರ್ಬೋದು, ಮದುವೆ ಫಂಕ್ಷನ್ ಕಾರ್ಯಕ್ರಮ ಎಲ್ಲದರಲ್ಲೂ ನೀವು
ಬ್ರೈಟಾಗಿ ಕಾಣಿಸ್ತೀರಿ, ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಿ. ಸೊ ಇದಕ್ಕಿಂತ ಇನ್ನೂ ಒಳ್ಳೆ ಹೋಮ್ ರೆಮಿಡಿ ಏನು ಬೇಕು ರೀ ನಿಮಗೆ, ಹೌದಲ್ರಿ? ಇಷ್ಟೊಂದು ಸೂಪರಾಗಿದೆ. ನೀವು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟಿಂದ ನಿಮ್ಮ ಸ್ಕಿನ್ನನ್ನು ರಕ್ಷಣೆ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ನಮಸ್ಕಾರ, ಜೈ ಹಿಂದ್.